ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮಾತ್ರ ಅಲ್ಲ, ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಮಹಿಳಾ ಆಯೋಗ ಪತ್ರಕ್ಕೆ ಮುನ್ನವೇ ಸಿದ್ದರಾಮಯ್ಯ ಎಸ್ಐಟಿ ತನಿಖೆ ಘೋಷಣೆ ಮಾಡ್ತಾರೆ. ಹಾಗಾದ್ರೆ ಯಾರೆಲ್ಲ ಮಹಿಳೆ ಕೈಯಿಂದ ದೂರನ್ನ ಬರೆಸ್ಕೊಂಡಿದ್ದಾರೆ? 5-6 ವರ್ಷಗಳ ಹಿಂದೆ ನಡೆದಿರುವಂತಹ ಪ್ರಕರಣ ಈಗ ಯಾಕೆ ಹೆಚ್ಚೆಚ್ಚು ಸದ್ದು ಮಾಡ್ತಾ ಇದೆ? ಹಾಗಾದ್ರೆ ಇಷ್ಟು ವರ್ಷ ಯಾಕೆ ದೂರು ಕೊಟ್ಟಿರಲಿಲ್ಲ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. 2012-13 ಪ್ರಕರಣ, ಇದರ ಮೇಲೆ FIR ಇರಿದು ಅದನ್ನ SIDಗೆ ರೆಫರ್ ಈಗ ಮಾಡಿದ್ದಾರೆ. SITಯ ರಚನೆಯನ್ನ ಈ ಕಂಪ್ಲೇಂಟ್ ಬರೋದಕ್ಕಿಂತ 3 ದಿವಸ ಮುಂಚೆ ಮುಖ್ಯಮಂತ್ರಿಗಳು ಎಕ್ಸ್ನ ಮುಖಾಂತರ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ. ಕಂಪ್ಲೇಂಟೇ ಬರೆದೆ ಸಾರ್ವಜನಿಕವಾಗಿ. ಮಹಿಳಾ ಆಯೋಗದ ಅಧ್ಯಕ್ಷರು ಈ ಪೆನ್ ಡ್ರೈವ್ ರಿಲೀಸ್ ಮಾಡ್ತಲ್ಲ, ಅದರ ಆಧಾರದ ಮೇಲೆ ಮುಖ್ಯಮಂತ್ರಿಗಳಿಗೆ ಗಮನ ಸೆಳೆದಿದ್ದಾರಲ್ವೇ ಪೆನ್ ಡ್ರೈವ್ ಬಗ್ಗೆ ತನಿಖೆ ಆಗಬೇಕು ಅಂತ ಅವ್ರು ಕೇಳಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷರು 28ಕ್ಕೆ ಕಂಪ್ಲೇಂಟ್ ಅನ್ನ FIR ನ ಅರಿಯೋದಕ್ಕಿಂತ ಮುಂಚೆನೆ ಮುಖ್ಯಮಂತ್ರಿಗಳ ಪಾಪ ಈ ನಾಡಿನ ಹೆಣ್ಣು ಮಕ್ಕಳ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು. ಪಾಪ ಅಷ್ಟೊಂದು ಹರಿಬೇರಿಲಿ ಕಂಪ್ಲೇಂಟ್ ಬರೋದಕ್ಕಿಂತ ಮುಂಚೆನೆ ಈ ಪೆನ್ ಡ್ರೈವ್ ಹರಿದಾಡ್ತು ಅಂತ ಅವ್ರು ಯಾರು ಹೇಳಿದ್ರು ಮಹಿಳಾ ಆಯೋಗದವರು ಅಂತ ಹೇಳಿ ತೀರ್ಮಾನ ತಗೊಂಡು SI